ಒಬ್ಬರಿಗೆ ಆಂಬ್ಯುಲೆನ್ಸ್ನಾಗ ತಗೊಂಡ್ ಹೊಂಟಿದ್ರು ಅವ್ರಿಗೆ ಏನಾಗ್ಯದಪ್ಪ ಅಂತ ನೋಡ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ಹಿಂದ್ಗಡೆ ಒಂದು ಧರಣಿ ನಡೆಯತಿತ್ತು. ನಮ್ ಫ್ಯೂಚರ್ ಸಲಗಿ ಇವರೆಲ್ಲ ಹೋರಾಡತ್ತಾರ. ಯಾಕೆ ಧರಣಿ ಮಾಡ್ಯಾರಂತ ವಿಡಿಯೋ ಫುಲ್ ನೋಡ್ರಿ, ಸ್ಕಿಪ್ ಮಾಡಬೇಡ್ರಿ. ವಿದ್ಯಾರ್ಥಿ ಸಂಘಟನೆ, ಯುವಜನ ಸಂಘಟನೆ, ಕಾರ್ಮಿಕ ಸಂಘಟನೆ, ಮಹಿಳಾ ಸಂಘಟನೆ, ನಾಗರಿಕ ವೇದಿಕೆಗಳು, ವಿವಿಧ ಎಲ್ಲಾ ಸಂಘಟನೆ ಸೇರಿಸಿಕೊಂಡು ವಿಜಯಪುರಕ್ಕೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನಾ ಹೋರಾಟ ಸಮಿತಿ ಇದೆ. ಇದು ಇವತ್ತ 4ನೇ ದಿನದ ಧರಣಿ ಮುಂದುವರಿತಾರೆ. ಧರಣಿಯ ಉದ್ದೇಶ ವಿಜಯಪುರ ಜಿಲ್ಲೆಯಲ್ಲಿ 149 ಎಕರೆ 18 ಗುಂಟೆ ಜಾಗ ಅದ, ಸುಸಜ್ಜಿತ ಕಟ್ಟಡ ಅದ, ಪ್ರತಿನಿತ್ಯ ಕನಿಷ್ಠ 2,500 ರಿಂದ 3,000 ಓಪಿಡಿ ಅದ. ಇಷ್ಟೆಲ್ಲ ಇದ್ದಾಗ ಕೂಡ ಸರ್ಕಾರ ಖಾಸಗಿ ವ್ಯಕ್ತಿಗಳ ಹಿತರಕ್ಷಣೆ ಕಾಪಾಡಬೇಕು ಅಂತೇಳಿ, ಅಂದ್ರೆ ಈ ದೇಶದ ಅಗರ್ಭ ಶ್ರೀಮಂತರ ಹಿತರಕ್ಷಣೆ ಕಾಪಾಡಬೇಕು ಅಂತೇಳಿ PPP ಅಂದ್ರೆ 3P ಮಾಡಲ್ ತೊಂದಾಕೊಟ್ಟಾರ. ಏನಿದು 3P ಅಂದ್ರೆ ಪಬ್ಲಿಕ್ ಪಾರ್ಟ್ನರ್ಶಿಪ್ ಪ್ರೈವೇಟ್, ಖಾಸಗಿ ಸಹಭಾಗಿತ್ವ. ಒಂದ್ ವೇಳೆ ಇದು ಖಾಸಗಿ ಸಹಭಾಗಿತ್ವ ಆಧಾರದಲ್ಲಿ ಮೆಡಿಕಲ್ ಕಾಲೇಜ್ ಆರಂಭ ಮಾಡೋಣ, ಈ ಇಡೀ ಬಡವರು, ಕಾರ್ಮಿಕರು, ನಿರ್ಗತಿಕರ ಮಕ್ಕಳು ಏನಾದ್ರು ವೈದ್ಯರು ಆಗ್ಬೇಕು ಅಂತ ಆಸೆ ಇರ್ತಾರ, ಕನಸುಗಳು ಕಂಡಿರ್ತಾರ, ಅವ್ರು ಯಾರು ಕನಸು ಇಡೋಕ್ಕಾಗಲ್ಲ. ಯಾಕಂದ್ರೆ ಇವತ್ತು ಡೀಮ್ಡ್ ಯೂನಿವರ್ಸಿಟಿ ನೋಡ್ತಾ ನೀವು, ಒಂದೊಂದು ಡೀಮ್ಡ್ ಯೂನಿವರ್ಸಿಟಿ ಮೆಡಿಕಲ್ ಸೀಟ್ ತಗೋಬೇಕಂದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಬೇಕು. ಅದು 1 ವರ್ಷ ಅಲ್ಲ, 5 ವರ್ಷ. ಈ PPP ಮಾಡೋಣ ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಸರ್ಕಾರ ಇದಕ್ಕೆ ಕೈ ಬಿಡಬೇಕು, PPP ಮಾಡಬೇಕು ಅಂತ ಹೇಳಿ ಅನ್ನೋದು ಕಮಿಷನರ್ ನೇಮಕ ಮಾಡ್ಯಾರ. ಅವ್ರು ಹೋಗ್ಬೇಕಾಗ್ಬೇಕು, ವಿಡ್ರಾ ಮಾಡಬೇಕು, ಪ್ಯೂರ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಿಜಾಪುರ ಆರಂಭಿಸಬೇಕು ಅಂತ ಹೇಳಿ ಹೋರಾಟ ಸಮಿತಿ ಒಂದೇ ಒಂದು ಬೇಡಿಕೆ. 4 ದಿನದಿಂದ ಬಿಜಾಪುರ ಒಳಗ ಧರಣಿ ಮಾಡಾತಾರಿ. ಅದ್ರಾಗ ಒಂದ್ ಮೆಂಬರ್ ಚಕ್ಕರ್ ಬಂದು ಬಿದ್ದಾರ ನೋಡ್ರಿ. ಅದಕ್ಕ ಆಂಬ್ಯುಲೆನ್ಸ್ ಬಂದಿತ್ತು. ಬಡವ್ರ ಮಕ್ಕಳಿಗೆ 5 ಕೋಟಿ ಕೊಟ್ಟು ಮೆಡಿಕಲ್ ಕಾಲೇಜ್ ಹೋಗಕ್ ಆಗಲ್ಲ. ಅದಕ್ಕ ಇವರು ಮೆಡಿಕಲ್ ಗೌರ್ಮೆಂಟ್ ಕಾಲೇಜ್ ಆಗ್ಬೇಕಂತ ಬಿಜಾಪುರ ಒಳಗ ಧರಣಿ ಮಾಡಾತಾರ. ಈ ವಿಡಿಯೋ ಎಷ್ಟು ಜನಕ್ಕೆ ಆತ ಅಷ್ಟು ಜನಕ್ಕೆ ಶೇರ್ ಮಾಡ್ರಿ, ಸೊ ಇವ್ರಿಗೂ ಸಪೋರ್ಟ್ ಸಿಗ್ತದ. ನೆಕ್ಸ್ಟ್ ವಿಡಿಯೋ ಒಳಗ್ ಸಿಗೋಣ. ರಾಧೆ ರಾಧೆ.